ಪರವಾಗಿಲ್ಲ, ಸುಮಾರು ಜನಕ್ಕೆ ಬರಲ್ಲ. ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಒಂದು ಸಂಸ್ಥೆಗೆ ಬಂದಿದೀವಿ ಅಂತ ಅಂದ್ಮೇಲೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಾವ್ ಇಂಡಿವಿಜುವಲ್ ನಾವು ಲೀಡರ್ ಆಗ್ಬೇಕು ಇದ್ರಲ್ಲಿ. ಯಾಕೆಂದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು, ನೀವು ಲಾಗಿನ್ ಮಾಡಿ ಅಂತ. ಯಾಕಂದ್ರೆ ಆತರ ಮಿಸ್ಟೇಕ್ ಆಗುತ್ತೆ ಅಂತಲ್ಲ, ಯಾರು ಯಾವ ತರ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ತಪ್ಪುಗಳಾಗ್ಬಿಡುತ್ತೆ. ಕೆಲವೊಬ್ರು 100 SP ಲಾಗಿನ್ಸ್ ನ ಕೊಟ್ಟಿರ್ಬೋದು, ಅದನ್ನ 26 SP ಮಾಡಿದ್ರೆ ನಮಗ್ ನೋಡಕ್ ಬರಲ್ಲ, ನಮ್ಗೆ ವೆಬ್ಸೈಟೇ ಓಪನ್ ಮಾಡಕ್ ಬರಲ್ಲ, ನನ್ನ ID ನನ್ನ ಪಾಸ್ವರ್ಡ್ ಹಾಕಿ ಓಪನ್ ಮಾಡಕ್ಕೆ ಬರಲ್ಲ ಅಂತ ಅಂದ್ಮೇಲೆ ನಮಗ್ ನೋಡ್ಕೊಳಕ್ ಬರೋದಿಲ್ಲ ಅಲ್ವಾ. ಸೊ ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ. 100 SP ಕೊಟ್ಟಿರೋದು 26 SP ನಲ್ಲಿ ಆಗಿರುತ್ತೆ, ಅದೆಲ್ಲ ನೋಡ್ಕೊಳಕ್ ಆಗಲ್ಲ. ಸೊ ನಮ್ ಇಂಡಿವಿಜುವಲ್ ಐಡಿನ ನಾವು ನೋಡ್ಕೊಳಕ್ ಕಲಿಬೇಕು ಫಸ್ಟ್. ಎಷ್ಟು SP ಆಗಿದೆ, ನಮ್ ರೈಟ್ ಅಲ್ಲಿ ಎಷ್ಟು ಜನ ಇದಾರೆ, ಲೆಫ್ಟ್ ಅಲ್ಲಿ ಎಷ್ಟು ಜನ ಇದಾರೆ, ನಾನ್ ಕೊಟ್ಟಿರುವಂತ ID ಗ್ರೀನ್ ಆಗಿದ್ಯಾ, ರೆಡ್ ಅಲ್ಲಿ ಇದೆಯಾ, ಗ್ರೀನ್ ಆಗಿದ್ರೆ ಎಷ್ಟು SP ಗ್ರೀನ್ ಆಗಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ KYC, ನಾವು KYC ಅಪ್ಡೇಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಪೇಮೆಂಟ್ ರಿಲೀಸ್ ಆಗುವಂಥದ್ದು ಅಲ್ವಾ. ಅವರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಬುಕ್ ಇದೆಲ್ಲ ನಾವು ಅಪ್ಡೇಟ್ ಮಾಡಿದ್ರೆ ಮಾತ್ರನೇ ಅವ್ರಿಗೆ ಪೇಮೆಂಟ್ ನ ರಿಲೀಸ್ ಆಗುವಂಥದ್ದು. ಈಗ ನನ್ನ ಟೀಮ್ ಅಂತ ಇರುತ್ತೆ, ನನ್ನ ಟೀಮಿಗೆ ನಾನು ಪೇಮೆಂಟ್ ಕೊಡಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ನಾನು ಕಂಪಲ್ಸರಿ ಅದನ್ನ ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ಪೇಮೆಂಟ್ ಬರಲ್ಲ. ಇನ್ ಕೆಲವರು ಒಬ್ರು ಅಪ್ಲೈ ಯಾರೋ ಒಬ್ರು ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರಾ. ಒಂದು KYC ಇದ್ರೆ ಓಕೆ, 2, 3, 4 ಇದ್ರು ಓಕೆ, 10, 15 ಟೈಮ್ ಬಂತು ಅಂತ ಹೇಳಿದ್ರೆ ಅವ್ರಿಗೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಎಲ್ಲ ಅವರೇನು ನೀವು ಅವ್ರಿಗೆ ಹಾಕ್ಬಿಟ್ಟು ಹೆಂಗೋ ಅವ್ರು ಮಾಡ್ತಾರಲ್ವಾ, KYC ಅಪ್ಡೇಟ್ ಮಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ನಿಮ್ ಪಾಡಗ್ ನೀವು ID ಪಾಸ್ವರ್ಡ್ ಕಳಿಸ್ಬಿಟ್ಟು ಅವ್ರಿಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್ ಕಳಿಸ್ಬಿಟ್ಟು ನಿಮ್ ಪಾಡಗ್ ನೀವು ಮಲಗ್ ಬಿಡ್ತೀರಾ. ಬಟ್ ಆ ಮಾಡೋ ಟೈಮ್ ಅಲ್ಲಿ ಓಕೆ, ನಮ್ದೇ ಟೀಮ್, ನಮ್ ಮಕ್ಳು, ಏನ್ ಮಾಡಕ್ಕಾಗತ್ತೆ, ಕಲ್ತಿಲ್ಲ, ಮಾಡ್ಲೇಬೇಕು ಅಂತ ಅನ್ಕೊಂಡು ನಾವೇ ಮಾಡ್ತೀವಿ, ನೋ ಪ್ರಾಬ್ಲಮ್, ನಾವು ಮಾಡ್ತೀವಿ. ಆ ಟೈಮ್ ಅಲ್ಲಿ ನಿದ್ದೆಗಂಡ್ ಟೈಮ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, 11 ಗಂಟೆ ಮೇಲೂ ಮೇಡಮ್ ಇದೀಗ ಫಸ್ಟ್ ರ್ಯಾಂಕ್ ಆಗೋಯ್ತು, ಒಂಚೂರು KYC ಅಪ್ಡೇಟ್ ಮಾಡಿ, ಆ ಟೈಮಲ್ಲಿ ಕಳ್ಸಿದ್ರು. ನಿಮಗ್ ನಿದ್ದೆಗಣ್ಣು, ನಮಗೂ ನಿದ್ದೆಗಣ್ಣು ಇರುತ್ತಲ್ವಾ. ಆ ಟೈಮಲ್ಲಿ ಯಾರ್ದೋ ಪಾಸ್ಬುಕ್ ನ ಅಪ್ಲೋಡ್ ಮಾಡಕ್ ಹೋಗಿ ಇನ್ಯಾರ್ದೋ ಪಾಸ್ಬುಕ್, ಯಾಕಂದ್ರೆ ಸುಮಾರು ಜನ ಬಂದಿರುತ್ತೆ, ತಕ್ಷಣ ಗೊತ್ತಾಗಲ್ಲ. ಸೊ ಯಾರ್ದೋ ಮಾಡಕ್ ಹೋಗಿ ಯಾರ್ದೋ ಅಪ್ಲೋಡ್ ಮಾಡೋದು ಕೂಡ ಅವತ್ತು ಆ ವಾರದ ಪೇಮೆಂಟ್ ಬರೋದಿಲ್ಲ. ಸೊ ಮಿಸ್ಟೇಕ್ ಅದು ಅವ್ರದ್ದು ಆಗಿರಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಲೇಟ್ ಕಳ್ಸಿರ್ತೀರಾ. ಅಕಸ್ಮಾತ್ ಅವರಿಗೆ ಪೇಮೆಂಟ್ ಆ ವೀಕಲ್ಲಿ ಬರೋ ತಡವಾದ್ರೆ ಅವ್ರದ್ದು ಕಮಿಟ್ಮೆಂಟ್ ಏನೇನೋ ಇರುತ್ತೆ, ಏನೋ ನನ್ ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗಿದ್ದೀನಿ, ನನ್ಗೆ ಈ ವಾರದಲ್ಲಿ ಇನ್ಕಮ್ ಬರುತ್ತೆ ಅಂತ ಏನೋ ಒಂದ್ ಖುಷಿಯಲ್ಲಿ ಇರ್ತಾರೆ, ಒಂದ್ ಜೋಶಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅಕಸ್ಮಾತ್ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ 1 ವಾರದವರೆಗೂ ಪೇಮೆಂಟ್ಗೋಸ್ಕರ ವೇಟ್ ಮಾಡ್ಬೇಕು, ತಪ್ಪಿ ಅದು. ಅವಾಗ ಅವ್ರ ಅಪ್ಲೈ ಮೇಲೆ ಬೇಜಾರ್ ಮಾಡ್ಕೋತಾರೆ, ಏನೋ ಈ ವಾರದಲ್ಲಿ ಪೇಮೆಂಟ್ ಬಂದ್ಬಿಡುತ್ತೆ ಅಂತ ಹೇಳಿದ್ರು, ಯಾವ ಪೇಮೆಂಟು ಬಂದಿಲ್ಲ, ಸುಮ್ನೆ ಸುಳ್ಳು ಹೇಳ್ತಾರೆ, ಯಾವ ಪೇಮೆಂಟು ಬರಲ್ಲ, ವೇಸ್ಟ್, ಹಾಗೆ ಹೀಗೆ ಅಂತ ಅನ್ಕೊಳ್ತೀರಾ. ಇದನ್ನ ಹೇಳೋ ಬದಲು ಮೇಡಮ್ ಇದನ್ನ ಯಾವ ತರ ಮಾಡೋದು, ಇದನ್ನ ನಾನೇ ಕಲ್ತ್ಕೊಳ್ತೀನಿ, ಅಷ್ಟೊಂದು KYC ನಿಮ್ಗೆ ಮಾಡಕ್ ಆಗಲ್ಲ ಅಂತ ಇಂಡಿವಿಜುವಲ್ ಆಗಿ ನೀವು ಕಲ್ತ್ಕೊಳ್ಳಿ. ಯಾಕೆ ಸುಮ್ನೆ ಒಬ್ರ ಮೇಲೆ ಹೊರೆ ಕೊಡ್ತೀರಾ ಅಲ್ವಾ. ಸೊ ಪ್ರತಿಯೊಬ್ರು ಅಷ್ಟೇನೆ. ಇವತ್ತು ನಾನು ಅಕಸ್ಮಾತ್ ಯಾರು ಡೌಟ್ಸ್ ಇದ್ರು ಬೇಕಾದ್ರೆ ನೀವ್ ಕೇಳಿ, ಈ ತರ ಅಲ್ಲ ಈ ತರ ಅಂತ ಹೇಳಿ ನೀವ್ ಕೇಳಿ, ನಾನು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ನಾನು ಮತ್ತೆ ನಿಮ್ಗೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಈಗ ಫಸ್ಟ್ ನಿಮಗೆ ನಾನು KYC ಅಪ್ಡೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. KYC ಅಪ್ಲೋಡ್ ಮಾಡಕ್ಕಿಂತ ಮುಂಚೆ ನೀವ್ ಯಾರ್ದು KYC ಅಪ್ಲೋಡ್ ಮಾಡ್ಬೇಕು ಅವ್ರದ್ದು ID ಪಾಸ್ವರ್ಡ್ ಮಸ್ಟ್ ಅಂದ್ಬಿಟ್ಟು ನಿಮ್ಮಲ್ಲಿ ಇರ್ಲೇಬೇಕು. ಈಗ ನಿಮ್ ID ಇದೆ, ನನ್ನ ID ಓಪನ್ ಮಾಡಿದ್ರೆ ಅವ್ರ ನೇಮ್ ಸಿಗುತ್ತೆ, ಅವ್ರ ID ಸಿಕ್ಬಿಡುತ್ತೆ, ಅಲ್ಲಿ KYC ನಾನು ಅಪ್ಲೋಡ್ ಮಾಡ್ಬೋದು ಅಂತ ಆಗಲ್ಲ. ಸೊ ಯಾರ KYC ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ, ಆ KYC ID ಪ್ಲಸ್ ಆ ಐಡಿಯ ಪಾಸ್ವರ್ಡ್ 2 ನಿಮ್ಮೊಟ್ಟಿಗೆ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ಪಾನ್ ಕಾರ್ಡ್, ಪಾಸ್ಬುಕ್, ಆಧಾರ್ ಕಾರ್ಡ್ ಫ್ರಂಟ್ ಕಾಪಿ ಜೊತೆಗೆ ಬ್ಯಾಕ್ ಕಾಪಿ ಇಷ್ಟು ಕೂಡ ಇರ್ಬೇಕಾಗುತ್ತೆ. ಪಾನ್ ಕಾರ್ಡ್, ಪಾಸ್ಬುಕ್, ಆಧಾರ್ ಕಾರ್ಡ್ ಫ್ರಂಟ್ ಪ್ಲಸ್ ಬ್ಯಾಕ್ ಕಾಪಿ. ಸೊ ಇಷ್ಟು ನಿಮ್ಮ ಹತ್ರ ಇರ್ಬೇಕಾಗುತ್ತೆ, ಅದು ಗ್ಯಾಲರಿಲಿ ಸೇವ್ ಆಗಿರ್ಬೇಕಾಗುತ್ತೆ. ಓಕೆನಾ. ಸೊ ಅದ್ರ ಜೊತೆಗೆ ನನಗೆ ಓಕೆ ಒಂದ್ ಸ್ವಲ್ಪ ಈಸಿ ಅನ್ಸುತ್ತೆ, ಯಾಕಂದ್ರೆ 2 ಮೊಬೈಲ್ ಇರೋದ್ರಿಂದ ನಾನು ಒಂದು ಮೊಬೈಲ್ ಅಲ್ಲಿ KYC ಅಪ್ಲೋಡ್ ಮಾಡ್ತಾ ಮತ್ತೆ ಇನ್ನೊಂದು ಮೊಬೈಲ್ ಅಲ್ಲಿ ನಾನು ಆಧಾರ್, ಪಾನ್ ಏನಿದೆ ಆ ಪಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಮತ್ತೆ ಪಾಸ್ಬುಕ್ ಅಲ್ಲಿ ಅಕೌಂಟ್ ನಂಬರ್ ಜೊತೆಗೆ IFSC ಕೋಡ್ ನಂಬರ್ ನೋಡ್ಕೊಂಡ್ ಮಾಡ್ತೀನಿ. ಎಲ್ರ ಜೊತೆ ಅದೇ ತರ 2 ಮೊಬೈಲ್ ಇರಲ್ಲ. ಕೆಲವ್ರ ಜೊತೆ ಒಂದ್ ಸಿಂಗಲ್ ಮೊಬೈಲ್ ಇದ್ದಾಗ ನೀವೇನ್ ಮಾಡ್ತೀರಾ, ಒಂದು ಡೈರಿನಲ್ಲೋ ಒಂದು ನೋಟ್ಬುಕ್ ಅಲ್ಲೋ ಬರ್ಕೊಂಡ್ರೆ ತುಂಬಾ ಉತ್ತಮ. ಯಾಕಂದ್ರೆ ನೀವ್ ಯಾವ ಪಾನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಅದ್ರದ್ದು ಪಾನ್ ಕಾರ್ಡ್ ನಂಬರು, ಅಕೌಂಟ್ ನಂಬರ್, IFSC ಕೋಡ್ ಜೊತೆಗೆ ಒಂದ್ ಕಡೆ ಅವರ ID ಪಾಸ್ವರ್ಡ್ ಬರ್ಕೊಂಡ್ರೆ ನೀಟಾಗಿ ಅದನ್ನ ನೋಡ್ಕೊಂಡು ಮಾಡೋದಕ್ಕೆ ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಓಕೆನಾ. ಒಂದೇ ನಿಮಿಷ. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಎಸ್ ಮ್ಯಾಮ್. ಎಸ್, ನೀವು ನಿಮ್ ಮೊಬೈಲ್ ಅಲ್ಲಿ ಕ್ರೋಮಿಗೆ ಹೋಗ್ಬೇಕು. ಕ್ರೋಮಿಗೆ ಹೋದ್ರೆ ನಾನು ನೋಡಿ ಆಲ್ರೆಡಿ ನಂದು ಕ್ರೋಮ್ಗೆ ಹೋದ್ರೆ ಸಾಕು, ಓಪನ್ ಮಾಡಿದ ತಕ್ಷಣ ವೆಬ್ಸೈಟ್ ರೀಸ್ಟಾರ್ದೇ ಬರ್ತಾ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಟೈಮ್ ನೀವು ಮಾಡ್ಬೇಕು ಅಂತ ಅಂದಾಗ ಇಲ್ಲಿ
ವಿ ಸ್ಟಾರ್ ಬರೀ ನೋಡಿ ಇಲ್ಲಿ ವಿ ಸ್ಟಾರ್ ಅಂತ ಹೊಡೆದ್ರೇನೆ ಸಾಕು, ನಿಮ್ಗೆ ಮೇನ್ ವಿ ಸ್ಟಾರ್ ವೆಲ್ನೆಸ್ ಲಾಗಿನ್, ವಿ ಸ್ಟಾರ್ ವೆಲ್ನೆಸ್ ಅಂತ ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ. ಕಾಣಿಸ್ತಿದೆ ಅಲ್ವಾ? ಮಾತಾಡಿ ಯಾರಾದ್ರೂ ಅವಾಗ. ಎಸ್, ಅಲ್ಲಿ ವಿ ಸ್ಟಾರ್ ವೆಲ್ನೆಸ್ ಅಂತ ಕಾಣಿಸ್ತಿದಲ್ವಾ, ಅದನ್ನ ಕ್ಲಿಕ್ ಮಾಡ್ಬೇಕು. ಸೊ ಅವಾಗ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಿದಲ್ವಾ, ವಿ ಸ್ಟಾರ್ ವೆಲ್ನೆಸ್ ಅಂತ ಹೇಳಿ ಬ್ಲೂ ಕಲರ್ ದೊಡ್ಡ ಅಕ್ಷರ ಕಾಣಿಸ್ತಿದಲ್ವಾ. ಸೊ ವಿ ಸ್ಟಾರ್ ವೆಲ್ನೆಸ್ ಗೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇವಾಗ ನಮ್ಗೆ ಪ್ರೆಸೆಂಟ್ ಇವಾಗ ಊಟಿ ಆಫರ್ ಕೊಟ್ಟಿದಾರಲ್ವಾ, ಸೊ ಅದ್ರಲ್ಲಿ ಫಸ್ಟ್ ಅಚೀವರ್ ಯಾವ ಆಫರ್ ನ ಕೊಟ್ಟಿರ್ತಾರೆ, ಯಾರು ಯಾವ ಆಫರ್ ನ ಫಸ್ಟ್ ಅಚೀವರ್ ಹಾಕಿರ್ತಾರೆ, ಆಫರ್ ಮುಗಿಯೋವರೆಗೂ ಅವರ ಒಂದು ಫೋಟೋ ಇಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಮ ವೆಬ್ಸೈಟ್ ಓಪನ್ ಮಾಡಿದಾಗ. ಇಲ್ಲಿ ರೈಟ್ ಅಲ್ಲಿ ಮೇಲೆ ಇಂಟು ಮಾರ್ಕ್ ಇದೆಯಲ್ವಾ, ಸೊ ಇಂಟು ಮಾರ್ಕ್ ನ ಕ್ಲಿಕ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡೋಣ. ಓಕೆನಾ? ಸೊ ಈ ತರ ಕಾಣಿಸ್ತಿದೆ ಅಲ್ವಾ. ಲೆಫ್ಟ್ ಅಲ್ಲಿ ಮೇಲೆ 3 ಲೈನ್ ಕಾಣಿಸ್ತಿದೆ ಅಲ್ವಾ, ಲೆಫ್ಟ್ ಸೈಡ್ ಅಲ್ಲಿ ಮೇಲೆ 3 ಲೈನ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಈ ತರ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಹೋಮ್, ಅಬೌಟ್, ಶಾಪ್, ಕಾಂಟ್ಯಾಕ್ಟ್ ಈ ತರ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ಸೈನ್ ಇನ್ ಅಂತ ಇದೆ ನೋಡಿ, 6th ಒನ್. ಸೈನ್ ಇನ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಯೂಸರ್ ಐ ಡಿ ಅಂಡ್ ಪಾಸ್ವರ್ಡ್ ನ ಕೇಳುತ್ತೆ. ಇದ್ರ ಯೂಸರ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ನೋಡಿ, ಇದು ಆಲ್ರೆಡಿ ನನ್ನ ಐ ಡಿ ಪಾಸ್ವರ್ಡ್ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಐ ಡಿ ಪಾಸ್ವರ್ಡ್ ಓಪನ್ ಮಾಡಿದ್ರೆ ಈ ತರ ಅಪ್ಲೋಡ್ ಆಗಿದ್ರೆ ನೋಡಿ, ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಪಾನ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಅಡ್ರೆಸ್ ಪ್ರೂಫ್ ಕೂಡ ಅಪ್ಲೋಡ್ ಆಗಿದೆ. ಆಗದೆ ಇರೋದು, ಸೊ ಇದಕ್ಕೆ ಒಂದು ನಾನು ಮತ್ತೆ ಅಗೇನ್ ಬ್ಯಾಕ್ ಹೋಗ್ತೀನಿ, ಮತ್ತೆ ಸೈನ್ ಇನ್ ಮಾಡ್ತೀನಿ. ಸೊ ಹೊಸದಾಗಿ ಯಾರ್ದು ಮಾಡ್ಬೇಕು KYC ನ, ಸೊ ಇಲ್ಲಿ ನಾನು ಐಡಿನ ಹಾಕ್ಬೇಕಾಗತ್ತೆ. ಯಾರ ಐಡಿ ನಾವು ಈಗ ಯಾರ್ದು KYC ಅಪ್ಡೇಟ್ ಮಾಡ್ಬೇಕಾಗತ್ತೆ, ಸೌರ ಒಂದು ಐಡಿನ ನಾವಿಲ್ಲಿ ಐಡಿ ಮತ್ತೆ ನಾವು ಪಾಸ್ವರ್ಡ್ ನ ಹಾಕ್ಬೇಕಾಗತ್ತೆ. ಈಗ ನನಗೆ ಸದ್ಯಕ್ಕೆ ನನ್ಗೆ KYC ಅಪ್ಲೋಡ್ ಮಾಡೋದಿಕ್ಕೆ ನಮ್ಮ ಸೋನಿ ಮೇಡಮ್ ಅವ್ರು ಕಳಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು ನಾನು ಹೇಗಿದ್ರು ತೋರಿಸ್ಬೇಕಲ್ವಾ, ಅವರೇ ಆ ಸೋನಿ ಮೇಡಮ್ ಅವ್ರ ಮಗಂದೇ ಐಡಿ ಪಾಸ್ವರ್ಡ್ ನ ಹಾಕಿ ಅವ್ರದೇ ಇವತ್ತು ತೋರಿಸ್ಕೊಡೋಣ ಅಂತ ನಾನು ಹಾಗೆ ಖಾಲಿ ಬಿಟ್ಟಿದ್ದೆ. ಸೊ ಇವಾಗ ನಾನು ಅವರ ಮಗನ ಒಂದು ಐಡಿ ನಾನಿಲ್ಲ ಹಾಕ್ತೀನಿ. ನೀವು ನಿಮ್ಮ ಐಡಿನ ನೀವು ಹಾಕ್ಬೇಕಾಗತ್ತೆ. ಹಾಗೆ ಅವರ ಪಾಸ್ವರ್ಡ್. ಐಡಿ ಮತ್ತೆ ಪಾಸ್ವರ್ಡ್ ಎರಡು ಹಾಕಾದ್ಮೇಲೆ ನಿಮಗ್ ಪಾಸ್ವರ್ಡ್ ಕಾಣಿಸ್ತಿಲ್ಲ ಅಲ್ಲ? ಕಾಣ್ತಿಲ್ಲ. ಓಕೆ, ನಿಮ್ಮ ಐಡಿ ನಿಮ್ಮ ಪಾಸ್ವರ್ಡ್ ನ ಹಾಕಿದ್ಮೇಲೆ ರೈಟ್ ಸೈಡ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಲಾಗಿನ್ ಅಂತ ಕಾಣಿಸ್ತಿದಲ್ವಾ? ಎಸ್ ಮ್ಯಾಮ್. ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇವಾಗ ಅವರ ಒಂದು ಪೇಜ್ ಓಪನ್ ಆಗುತ್ತೆ. ಅವ್ರ ನೇಮ್ ಬಂದು ಸಂಜಯ್. ಎಸ್, ಇದು ಸೋನಿ ಮೇಡಮ್ ಅವರ ಮಗನ ಐಡಿ. ಸೊ ಇವ್ರಿಗೆ ನೋಡಿ KYC ಅಪ್ಡೇಟ್ ಆಗ್ಲಿಲ್ಲ. ಸೊ ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ ನಾಟ್ ಅಪ್ಲೋಡ್ ಅಂತ ತೋರಿಸ್ತಾ ಇದೆ, ಪಾನ್ ಡೀಟೇಲ್ಸ್ ನಾಟ್ ಅಪ್ಲೋಡ್ ಅಂತ ತೋರಿಸ್ತಾ ಇದೆ, ಅಡ್ರೆಸ್ ಪ್ರೂಫ್ ಕೂಡ ನಾಟ್ ಅಪ್ಲೋಡ್ ಅಂತ ತೋರಿಸ್ತಾ ಇದೆ ಅಲ್ವಾ? ಸೊ ಇವಾಗ ಇಲ್ಲಿ ಮತ್ತೆ ಲೆಫ್ಟ್ ಅಲ್ಲಿ ಮೇಲೆ 3 ಲೈನ್ ಕಾಣಿಸ್ತಿದೆ ಅಲ್ವಾ? IBA ಪ್ಯಾನೆಲ್ ಅಂತ ಲೆಫ್ಟ್ ಅಲ್ಲಿ 3 ಲೈನ್ಸ್ ಕಾಣಿಸ್ತಿದೆ ಅಲ್ವಾ? ಸೊ ಅದನ್ನ ಕ್ಲಿಕ್ ಮಾಡ್ಬೇಕು. ಸೊ ಈ ತರ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರೊಫೈಲ್ ಅಂತ ಕಾಣಿಸ್ತಿದಲ್ವಾ, ಸೆಕೆಂಡ್ ಒನ್ ಡ್ಯಾಶ್ ಬೋರ್ಡ್ ಇರುತ್ತೆ, ಪ್ರೊಫೈಲ್ ಇದೆ, ಮೈ ಟೀಮ್ ಇದೆ, ಮೈ ಆರ್ಡರ್ಸ್ ಇದೆ. ಸೆಕೆಂಡ್ ಒನ್ ಪ್ರೊಫೈಲ್ ಕಾಣಿಸ್ತಿದಲ್ಲ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಎಡಿಟ್ ಪ್ರೊಫೈಲ್, ಚೇಂಜ್ ಪಾಸ್ವರ್ಡ್, ಪ್ರೊಫೈಲ್ ಪಿಕ್ಚರ್, ID ಕಾರ್ಡ್, ವೆಲ್ಕಮ್ ನೋಟು, KYC ಬ್ಯಾಂಕ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆ. 6th 7th 8th ಈ 3 ಕೂಡ ವರ್ಕ್ ಆಗ್ಬೇಕು. ಯಾಕಂದ್ರೆ ಒಂದು ಬ್ಯಾಂಕ್ ಡೀಟೇಲ್ಸ್, ಅದಾದ್ಮೇಲೆ ನೆಕ್ಸ್ಟ್ ಬಂದು ಪಾನ್, ಅದಾದ್ಮೇಲೆ ಅಡ್ರೆಸ್ ಪ್ರೂಫ್. ಇಲ್ಲಿ ಮೊದಲನೇದಾಗಿ ನಾನು ಬ್ಯಾಂಕ್ ಡೀಟೇಲ್ ಇದು ಪಾನ್ ಕಾರ್ಡ್ ನ ಅಪ್ಲೋಡ್ ಮಾಡೋಣ. ಈಗ 7th ಒನ್ ಕಾಣಿಸ್ತಿದಲ್ವಾ, ಪಾನ್, KYC ಪಾನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪಾನ್ ಅಂತ ಒಂದು ಖಾಲಿ ಒಂದು ಇದು ಕಾಣಿಸ್ತಿದೆ ಅಲ್ವಾ, ಬಾಕ್ಸ್, ಅಲ್ಲಿ ಕ್ಲಿಕ್ ಮಾಡ್ಬೇಕು. ಸೊ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಅವರ ಒಂದು ಪಾನ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗತ್ತೆ.
ಈಗ ಒಂದು ಮೊಬೈಲ್ ಇರೋದ್ರಿಂದ ನೋಡಿ, ಸಿಂಗಲ್ ಮೊಬೈಲ್ ಇದೆ, ಇಲ್ಲಿ ನಮ್ಗೆ ಪಾನ್ ಕಾರ್ಡ್ ನಂಬರ್ ಬೇಕು. ನೀವು ಅವರು ವಾಟ್ಸ್ಆಪ್ ಅಲ್ಲಿ ಕಳ್ಸಿರ್ತಾರೆ, ಅಗೇನ್ ರಿಟರ್ನ್ ನೀವು ವಾಟ್ಸ್ಆಪ್ ಹೋಗ್ಬೇಕು, ನೋಡ್ಕೊಂಡು ಹಾಕ್ಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಒಂದ್ ಕಡೆ ನೀವು ಬರ್ದಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೋಡ್ಕೊಂಡು ಮಾಡ್ಬೋದು. ಕಾಣಿಸ್ತಿದೆ ಅಲ್ವಾ? ಎಸ್ ಮ್ಯಾಮ್. ಎಸ್, ಅವರ ಒಂದು ಪಾನ್ ಕಾರ್ಡ್ ನ ಹಾಕಿದ್ಮೇಲೆ ಅಲ್ಲಿ ವೆರಿಫೈ ಅಂತ ತೋರಿಸ್ತಾ ಇದಲ್ಲ ರೈಟ್ ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ. ಎಸ್ ಮ್ಯಾಮ್. ಎಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಎಸ್, ಈ ತರ ಪೇಜ್ ಮತ್ತೆ ಓಪನ್ ಆಗುತ್ತೆ. ಮತ್ತೆ ಕೆಳಗಡೆ ಅಲ್ಲಿ ಚೂಸ್ ಫೈಲ್ ಅಂತ ಇದೆ ಅಲ್ವಾ, ಲಾಸ್ಟ್ ಅಲ್ಲಿ ಚಿಕ್ಕ ಬಾಕ್ಸ್. ಎಸ್ ಮ್ಯಾಮ್. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿದ್ರೆ ಫಸ್ಟ್ ಅಲ್ಲೇ ತೋರಿಸುತ್ತೆ. ನೀವು ಸೇವ್ ಮಾಡ್ಕೊಂಡ್ಲಿಲ್ಲ, ಅದು ಇವತ್ ಕಳ್ಸಿರ್ತಾರೆ, ಇವಾಗ ಬೆಳಗ್ಗೆ ಕಳ್ಸಿರ್ತಾರೆ, ನೀವು ಸಂಜೆ ಅಪ್ಲೋಡ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಬೇರೆ ಗ್ರೂಪ್ ಅಲ್ಲಿ ಏನೇನ್ ಫೋಟೋಸ್ ಬಂದಿರುತ್ತೆ ಅದೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಮಾಡಕ್ಕಿಂತ ಮುಂಚೆ ನೀವು ಫಸ್ಟ್ ಸೇವ್ ಮಾಡ್ಕೊಂಡು ಇದ್ರೆ ಸೊ ಫಸ್ಟ್ ಒನ್ ಅಲ್ಲೇ ಕಾಣಿಸುತ್ತೆ. ಇಲ್ಲಿ ಫಸ್ಟ್ ಅಲ್ಲೇ ನಿಮ್ಗೆ ಪಾನ್ ಕಾರ್ಡ್ ಕಾಣಿಸ್ತಾ ಇದೆ ಅಲ್ವಾ, ಆ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕಾಣಿಸ್ತಿದಲ್ಲ ಈಗ? ಎಸ್. ಎಸ್, ಅಲ್ಲಿ ಡೌನ್ ಅಲ್ಲಿ ಸಬ್ಮಿಟ್ ಕಾಣಿಸ್ತಿದಲ್ವಾ ಬ್ಲಾಕ್ ಅಲ್ಲಿ, ಆ ಪಾನ್ ಕಾರ್ಡ್ ಕೆಳಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಎಸ್, ಈಗ ಪಾನ್ ಕಾರ್ಡ್ ಆಗಿದೆ. ಸೊ ಇದು ಕಂಪನಿಯಿಂದ ಅವರು ಅಪ್ರೂವಲ್ ಕೊಡ್ತಾರೆ. ಓಕೆನಾ? ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡಿ, ಈಗ ಏನ್ ತೋರಿಸ್ತಾ ಇದೆ, ಪಾನ್ ಡೀಟೇಲ್ಸ್ ಪೆಂಡಿಂಗ್, ಅಂದ್ರೆ ನಾನ್ ಮಾಡಿದೀನಿ, ಅದು ಕಂಪನಿಯಿಂದ ಅಪ್ರೂವಲ್ ಕೊಡ್ತಾರೆ. ಸೊ ನೀವು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಆಗಿರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ತೋರಿಸ್ತಿದೆ, ಅದನ್ನ ಮಾಡೋಣ. ಈಗ ಏನ್ ಮತ್ತೆ ಅದೇ 3 ಲೈನಿಗೆ ಹೋಗ್ಬೇಕು, ಪ್ರೊಫೈಲಿಗೆ ಹೋಗ್ಬೇಕು, ಅಲ್ಲಿ KYC ಅಡ್ರೆಸ್ ಅಂತ ಲಾಸ್ಟ್ ಇಂದ ಸೆಕೆಂಡ್ ಒನ್ KYC ಅಡ್ರೆಸ್ ಅಂತ ತೋರಿಸ್ತಾ ಇದಲ್ವಾ, ಅದನ್ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಬಾಕ್ಸ್ ಆಧಾರ್ ನಂಬರ್, ಅಲ್ಲಿ ರೈಟ್ ಅಲ್ಲಿ ಒಂದು ಆರೋ ಮಾರ್ಕ್ ತರ ಇದೆಲ್ಲ, ರೈಟ್ ಅಲ್ಲಿ ಒಂದು ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇಲ್ಲಿ ಆಧಾರ್ ನಂಬರ್ ಅಂತ ಇದೆ ಅಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಆಧಾರ್ ನಂಬರ್ ತೋರಿಸುತ್ತೆ. ಆಧಾರ್ ನಂಬರ್ ಬರ್ಕೊಂಡಿಲ್ಲ. ಎಸ್, ಇದಾಗಿದೆ. ಸೊ ಈಗ ನಾವು ಪಾನ್ ಡೀಟೇಲ್ಸ್ ಅಪ್ಲೋಡ್ ಮಾಡಿದೆ ಅಲ್ವಾ, ಆಟೋಮೆಟಿಕ್ ಆಧಾರ್ ಕಾರ್ಡ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಈಗ ಬ್ಯಾಂಕ್ ಡೀಟೇಲ್ಸ್, ಹೇಗೇನ್ ಅದೇ ತರ 3 ಲೈನಿಗೆ ಬರ್ಬೇಕು, ಪ್ರೊಫೈಲಿಗೆ ಬರ್ಬೇಕು, ಅಲ್ಲಿ KYC ಬ್ಯಾಂಕ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆ, 6th ಒನ್. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಆ ತರ ಹೋದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಅಲ್ಲಿ ಅಕೌಂಟ್ ನಂಬರ್ ಅಂತ ಕಾಣಿಸ್ತಿದೆ ಅಲ್ವಾ, ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನಂಬರ್ನ ಹಾಕ್ಬೇಕಿಲ್ಲಿ. ಸೊ ಹಾಗೆ ನೆಕ್ಸ್ಟ್ ಬಾಕ್ಸ್ ಬಂದ್ರೆ IFSC ಅಂತ ತೋರಿಸ್ತಾ ಇದೆ. ಸೊ ಆ ಬಾಕ್ಸ್ ನಲ್ಲಿ IFSC ಕೋಡ್ ಹಾಕ್ಬೇಕು. ಇದು ಆಕ್ಚುಲಿ ತಗೊಳಲ್ವಾ ಅಂತ. ಸೊ ನೆಕ್ಸ್ಟ್ ಅಲ್ಲಿ ಒಂದು ಚಿಕ್ಕ ಬಾಕ್ಸ್ ಕಾಣಿಸ್ತಿದೆ ಅಲ್ವಾ, ಚೂಸ್ ಫೈಲ್ ಅಂತ ಹೇಳಿ. ಮೋಸ್ಟ್ಲಿ ಇದು ನಮ್ಮ ಸೋನಿ ಮ್ಯಾಮ್ ಕಳ್ಸಿದ್ದಾರೆ, ಅದು ತಗೊಳ್ತಾ ಇಲ್ಲ, IFSC ಕೋಡ್ ರಾಂಗ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಸೋನಿ ಮ್ಯಾಮ್ ಬೇರೆ ಬ್ಯಾಂಕ್ ಕಳ್ಸಿದಾರೆ ಅನ್ಕೊಳ್ತೀನಿ ನಾನು.
ಸೊ ಹಂಗಾಗಿ ತಗೊಳ್ತಾ ಇಲ್ಲ. ಸೊ IFSC ಕೋಡ್ ಅಂತ ತೋರಿಸ್ತಾ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ IFSC ಕೋಡ್ ನ ಹೊಡಿಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಂಕ್ ನೇಮು ಪ್ಲಸ್ ಬ್ರಾಂಚ್ ನೇಮು, ಅದಾದ್ಮೇಲೆ ಚೂಸ್ ಫೈಲ್ ಅಂತ ಕಾಣಿಸ್ತಿದೆ ಅಲ್ವಾ, ಚೂಸ್ ಫೈಲ್ ಹೋದ್ರೆ ಇದೇ ತರ ನೋಡಿ ಪಿಕ್ಚರ್ ಕಾಣುತ್ತೆ. ಇಲ್ಲಿ ಅವರ ಒಂದು ಪಾಸ್ಬುಕ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಆದ್ರೆ ಇದು ತಗೊಳ್ಳಲ್ಲ, ಯಾಕಂದ್ರೆ IFSC ಕೋಡ್ ತಗೊಳ್ತಾ ಇಲ್ಲ. ಸೊ ಇಲ್ಲಿರೋದು IFSC ಕೋಡ್ ಸೇಮೇ ಇದೆ, ಬಟ್ ಅದು ತಗೊಳ್ತಾ ಇಲ್ಲ. ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗ್ಲಿಲ್ಲ. ಸೊ ಓಕೆ, ಸೊ ಹಾಗಾಗಿ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯಾ, ಇದೇ ತರ ಅಪ್ಲೋಡ್ ಮಾಡೋದು. ಬಟ್ ಇದು IFSC ಕೋಡ್ ತಗೊಳ್ತೀರಾ, ನಿಮ್ದೆಲ್ಲ IFSC ಕೋಡ್ ಅದಾದ್ಮೇಲೆ ಬ್ಯಾಂಕ್ ನೇಮ್ ಮತ್ತೆ ಬ್ರಾಂಚ್ ನೇಮ್ ಕೊಟ್ಟು ಸಬ್ಮಿಟ್ ನ ಕೊಡ್ಬೇಕಾಗುತ್ತೆ. ಇಲ್ಲಿ IFSC ಕೋಡ್ ತಗೊಳ್ತಿಲ್ಲ, ಅದಕ್ಕೇನೆ IFSC ಕೋಡ್ ಈಸ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ. ಬಟ್ ನೀವು IFSC ಕೋಡ್ ಹೊಡೆದು ಸಬ್ಮಿಟ್ ಕೊಟ್ರೆ ಅದು ಸಬ್ಮಿಟ್ ಆಗುತ್ತೆ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯಾ? ಮತ್ತೊಂದ್ಸಲ ಟ್ರೈ ಮಾಡಿ ಮೇಡಮ್. ಇಲ್ಲ ತಗೊಳ್ತಿಲ್ಲ ಸರ್, ಅದು ಆಕ್ಚುಲಿ ಇದು ಬ್ಯಾಂಕ್ ಮಾಮೂಲಿ ಇದ್ರದ್ದು ಹಂಗಲ್ಲ ಅನ್ಸುತ್ತೆ ಇದು. ಇಲ್ಲ ಅದು ಜೀರೋ ಎಂಟ್ರಿ ಮೇಡಮ್. ಒಂದ್ ನಿಮಿಷ ಹಂಗೆ ಲೈನಲ್ಲಿ ಇರಿ, ಒಂದೇ ನಿಮಿಷ. ನಾನೊಂದ್ಸಲ ಕಳ್ಸಿರೋದು ಒಂದ್ಸಲ ಚೆಕ್ ಮಾಡ್ತೀನಿ. ಮುಂದಕ್ಕೆ ಜೀರೋ ಇರುತ್ತೆ ಮೇಡಮ್. ನೋಡ್ತೀನಿ. BARB 0 ಅನ್ಸುತ್ತೆ. ಎಸ್, ನಾನು ಒಂದ್ಸಲ ಟ್ರೈ ಮಾಡ್ತೀನಿ. BARB 0 BJMUDA 0 ಅಲ್ಲ, ಅದು ಓ ಮೇಡಮ್, ಅದಕ್ಕೆ ರಾಂಗ್ ತೋರಿಸ್ತೈತೆ. ನಾನು ಓನೇ ಮಾಡಿದ್ ಫಸ್ಟ್ ಓನೇ ಮಾಡಿದ್ದು. ಫಸ್ಟ್ ನಾನು ಓನೇ ಮಾಡಿದ್ದು ಬರುತ್ತೆ. ಅಲ್ಲ, ಫಸ್ಟ್ ನಾನು ಓನೇ ಮಾಡಿದ್ದು, ಓ ತಗೊಂಡಿಲ್ಲ, ಇವಾಗ 0 ಮಾಡಿದೆ. ಕ್ಯಾಪಿಟಲ್ ಓ ಕ್ಯಾಪಿಟಲ್ 0 ಮಾಡಿ. ಇಲ್ಲ, ಇದೆಲ್ಲ ಡೈರೆಕ್ಟ್ ಹಂಗೆ ಬಂದ್ಬಿಡುತ್ತೆ. ಅದು ತೋರಿಸ್ತಾನೆ ಇಲ್ಲ. ಅದು ಓ ಮಾಡಿದ್ರು ಅಷ್ಟೇ, 0 ಮಾಡಿದ್ರು ಅಷ್ಟೇ. ಮೋಸ್ಟ್ಲಿ ಬ್ಯಾಂಕ್ ಇದು ಅನ್ಸುತ್ತೆ ನನಗೆ. ಬ್ಯಾಂಕ್ ಇದೇ ತೋರಿಸ್ತಿಲ್ವಲ್ಲ, ಅದು ಬ್ಯಾಂಕ್ ಆಫ್ ಬರೋಡಾ. ಎಸ್, ಬಂತು. ಸೊ ಈ ತರ ತೋರಿಸ್ತಿದೆ, ಕಾಣಿಸ್ತಿದ್ಯಾ? ಅದಾದ್ಮೇಲೆ IFSC ಕೋಡ್, ಅದಾದ್ಮೇಲೆ ಬ್ಯಾಂಕ್ ನೇಮ್. IFSC ಕೋಡ್ ಹೊಡೆದ ತಕ್ಷಣ ಆಟೋಮೆಟಿಕ್ ಅದು ಬ್ಯಾಂಕ್ ನೇಮ್ ಪ್ಲಸ್ ಬ್ರಾಂಚ್ ನೇಮ್ ಫಿಲ್ ಆಗುತ್ತೆ, ಅದೇನೆ. ಅದಾದ್ಮೇಲೆ ನಾನು ಪಾಸ್ಬುಕ್ ನ ಒಂದು ಪಿಕ್ಚರ್, ಇಲ್ಲಿ ನೀವು ಡೈರೆಕ್ಟ್ ಅಲ್ಲಿ ಪಿಕ್ಚರ್ ಅಲ್ಲಿ ತೋರಿಸುತ್ತಲ್ವಾ, ಇಮೇಜ್ ಅಲ್ಲಿ ಚೂಸ್ ಫೈಲ್ ಅಂತ ಇರುತ್ತಲ್ವಾ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪಾಸ್ಬುಕ್ ನ ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಕೊಟ್ರೆ ಪಾಸ್ಬುಕ್ ಅಪ್ಡೇಟ್ ಆಗುತ್ತೆ. ಬಟ್ ಅಪ್ರೂವಲ್ ಬಂದು ಕಂಪನಿ ಕೊಡುತ್ತೆ. ಎಸ್, ಯುವರ್ ಬ್ಯಾಂಕ್ ಡೀಟೇಲ್ಸ್ ಆರ್ ಅಂಡರ್ ವೆರಿಫಿಕೇಶನ್. ಸೊ ಅಗೇನ್ ಬ್ಯಾಕ್ ಹೋಗೋಣ. ಇಲ್ಲಿ ನೋಡಿ, ಇದೆ ಪಾನ್ ಕಾರ್ಡ್ ಪೆಂಡಿಂಗ್ ತೋರಿಸ್ತಿದೆ, ಅಡ್ರೆಸ್ ಪ್ರೂಫ್ ಪೆಂಡಿಂಗ್ ತೋರಿಸ್ತಿದೆ, ಬ್ಯಾಂಕ್ ಡೀಟೇಲ್ಸ್ ನಾಟ್ ಅಪ್ಲೋಡ್ ತೋರಿಸ್ತಾ ಇದೆ. ಸೊ ಅವ್ರು ಅಪ್ರೂವಲ್ ಕೊಟ್ಮೇಲೆ ಅದು ಆಗುತ್ತೆ. ಇದು ನೋಡಿ, ಈಗ ಪೆಂಡಿಂಗ್ ತೋರಿಸ್ತಿದೆ, 3 ಪೆಂಡಿಂಗ್ ಅಲ್ಲಿ ಇದೆ. ಅಂದ್ರೆ ಇದನ್ನ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಕಂಪನಿಯಿಂದಾನೇ ಅಪ್ರೂವಲ್ ಕೊಡುವಂತದ್ದು. ನಮ್ಮ ಕೆಲಸ ಇಷ್ಟೇ, ಬ್ಯಾಂಕ್ ಡೀಟೇಲ್ಸ್, ಪಾನ್ ಕಾರ್ಡ್ ಡೀಟೇಲ್ಸ್ ಪ್ಲಸ್ ಅಡ್ರೆಸ್ ಪ್ರೂಫ್ ನ ಒಂದ್ಸಲ ನಾವು ಫುಲ್ಫಿಲ್ ಮಾಡಿ ಬಿಟ್ರೆ ಅದು ಕಂಪನಿಯಿಂದ ಅಪ್ರೂವಲ್ ಆಗುತ್ತೆ. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಇನ್ನೊಂದ್ಸಲ ಕೇಳಿ. ಯಾರಿಗಾರ ಡೌಟ್ಸ್ ಇದೆಯಾ? ಹಂಗಾರೆಲ್ಲ ಕಲ್ತ್ಕೊಂಡ್ಬಿಟ್ಟವ್ರೆ. ಅಗೇನ್ ನೋಡಿ, ವಾಪಸ್ ನಾನು ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಕಾಣಿಸ್ತಿದೆ ಅಲ್ವಾ, IB ಅಂತ, ಅದ್ರಲ್ಲಿ ಮೇಲೆ ಕ್ಲಿಕ್ ಮಾಡ್ಬೇಕು. ಸೆಕೆಂಡ್ ಒನ್ ಪ್ರೊಫೈಲ್ ಅಂತ ಇದೆ ಅಲ್ವಾ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ KYC ಬ್ಯಾಂಕ್ ಡೀಟೇಲ್ಸ್, KYC ಪಾನ್ ಡೀಟೇಲ್ಸ್ ಜೊತೆಗೆ KYC ಅಡ್ರೆಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಈ ತರ
ಅಕೌಂಟ್ ನಂಬರ್, ಅದಾದ್ಮೇಲೆ IFSC ಕೋಡ್ ನ ಹೊಡೆದ್ರೆ ಆಟೋಮೆಟಿಕ್ ಬ್ಯಾಂಕ್ ನೇಮ್ ಪ್ಲಸ್ ಬ್ರಾಂಚ್ ನೇಮ್ ಅಲ್ಲೇ ಅಪ್ಲೋಡ್ ಆಗುತ್ತೆ. ಅದಾದ್ಮೇಲೆ ಚೂಸ್ ಫೈಲ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಒಂದು ಪಾಸ್ಬುಕ್ ಫೋಟೋನ ನಾವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಅಗೇನ್ ಅದೇ ತರ ಪಾನ್ ಕಾರ್ಡು ಅಷ್ಟೇನೆ, ಆಧಾರ್ ಕಾರ್ಡು ಅಷ್ಟೇನೆ. ಸೊ ಈ ತರ ಮಾಡಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಬ್ಯಾಂಕ್ ಡೀಟೇಲ್ಸ್, ಪಾನ್ ಡೀಟೇಲ್ಸ್, ಅಡ್ರೆಸ್ ಪ್ರೂಫ್ ಅಂತ. ಮತ್ತೆ ಹಿಂಗ್ ಸ್ವಲ್ಪ ಹೊತ್ತು ಆದ್ಮೇಲೆ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಅಪ್ರೂವಲ್ ಕೊಟ್ಟಿರ್ತಾರೆ. ಸೊ ಇದ್ರಲ್ಲಿ ಏನೋ ಡೌಟ್ಸ್ ಇದ್ರೆ ಒಂದ್ಸಲ ಕ್ಲಾರಿಟಿ ತಗೊಳ್ಳಿ. ಇಲ್ಲಾಂದ್ರೆ ನಾನು ID ಯಾವ ತರ ಮಾಡೋದು, ಲಾಗಿನ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡೌಟ್ಸ್ ಇದೆಯಾ? ಯಾರಿಗಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಬರುತ್ತೆ. ಯಾರಿಗ ಡೌಟ್ಸ್ ಇದ್ರೆ ಕೇಳ್ಬೋದು. ಇನ್ ನೆಕ್ಸ್ಟ್ ಲಾಗಿನ್ ಹೋಗ್ತೀನಿ ನಾನು. ಓಕೆನಾ? ಡೌಟ್ಸ್ ಇಲ್ವಾ? ಡೌಟ್ಸ್ ಇದ್ರೆ ಕೇಳಿ. ಓಕೆ ಮೇಡಮ್, ಯಾರು ಕೇಳಿಲ್ಲ. ಡೌಟ್ಸ್ ಇಲ್ಲ, ಹೋಗ್ಲಾ? ಲಾಗಿನ್ ಹೋಗ್ಲಾ? ಎಸ್ ಮ್ಯಾಮ್. ದೀಪಾ ಭಟ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನ್ ಡೌಟ್ಸ್ ಇದೆ ಕೇಳಿ ಮ್ಯಾಮ್. ಹೇಳಿ ಮ್ಯಾಮ್. ದೀಪಾ ಭಟ್ ಮ್ಯಾಮ್ ಹೇಳಿ. ದೀಪಾ ಭಟ್ ಮ್ಯಾಮ್ ಡೌಟ್ ಇದೆಯಾ? ಕೇಳಿ ಕೇಳಿ. ಅನ್ಮ್ಯೂಟ್ ಆಗ್ತಿಲ್ಲ ಅಂತೆ ಮೇಡಮ್. ಮತ್ತೆ ಹೇಳ್ಕೊಡ್ತೀನಿ. ಅನ್ಮ್ಯೂಟ್ ಆಗ್ತಿಲ್ಲ ಅಂತೆ ಮೇಡಮ್. ಒಂದು ನಿಮಿಷ. ಲಾಕ್ ಆಗಿದೆ. ಹ್ಯಾಂಡ್ ರೈಸ್ ಮಾಡಿ, ನಾನು ಇಲ್ಲಿ ನೀವು ಹುಡುಕ್ತಾ ಇದ್ದೀನಿ. ಎಸ್, ನೀವಿಲ್ಲ ಹ್ಯಾಂಡ್ ರೈಸ್ ಅಲ್ಲ. ಅನ್ಮಿಟ್ ಕೊಟ್ಟಿದ್ದೀನಿ ನೋಡಿ. ಮತ್ತೆ ಎಸ್ ಮ್ಯಾಮ್. ಮ್ಯಾಮ್ ಈಗ ಬ್ಯಾಂಕ್ ಡೀಟೇಲ್ಸ್ ನ ಚೇಂಜ್ ಮಾಡೋದಾದ್ರೂ ಅಲ್ಲೇ ಮಾಡ್ಬೇಕಾ ಮ್ಯಾಮ್? ಚೇಂಜ್ ಮಾಡೋದು ನಮ್ಗೆ ಆಪ್ಷನ್ಸ್ ಇರಲ್ಲ ಮ್ಯಾಮ್, ಕಂಪನಿಗೆ ಕೊಡ್ಬೇಕು. ಓಕೆ ಮ್ಯಾಮ್. ಅಕಸ್ಮಾತ್ ಆ ಕಂಪ್ನಿಗೆ ನಾವು ಹೇಳಿ ಚೇಂಜ್ ಮಾಡಿಸ್ಬೇಕಾಗತ್ತಲ್ಲ ಮ್ಯಾಮ್? ನಮಗೆ ಚೇಂಜ್ ಮಾಡುವಂತ ಆಪ್ಷನ್ಸ್ ಇರೋದಿಲ್ಲ. ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಮಿಸ್ಟೇಕ್ ಆಗಿ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಆ ID ನ ಕೊಟ್ರೆ, ಕಂಪನಿಗೆ ID ಕೊಟ್ಟು ಯಾವ ಪಾಸ್ಬುಕ್ ಬೇರೆ ಮಿಸ್ ಆಗಿ ಬೇರೆ ಪಾಸ್ಬುಕ್ ಹಾಕೋದು, ಇಲ್ಲ ಅಕೌಂಟ್ ನಂಬರ್ ಬೇರೆ ಹಾಕಿದ್ರು ಕೂಡ ಈ ತರ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಅಂದ್ರೆ ಮತ್ತೆ ಅವರು ಅಕೌಂಟ್ ನಂಬರ್ ಕೊಟ್ಟು ಮಾಡ್ಸಲ್ಲ, ಅವರು ಆ ಪಾಸ್ಬುಕ್ ನ ಕ್ಯಾನ್ಸಲ್ ಮಾಡ್ತಾರೆ. ಮತ್ತೆ ಹೇಗೆ ನೀವು ಮತ್ತೆ ಅಪ್ಲೋಡ್ ಮಾಡ್ಕೋಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇನ್ನೇನ ಡೌಟ್ಸ್ ಇದೆಯಾ? ಲಾಗಿನ್ ಹೋಗ್ಲಾ? ಎಸ್, ಇವಾಗ